ವೀಕ್ಷಕರೇ, ಭೂಮಿಯ ಇತಿಹಾಸದಲ್ಲಿ ಮಾನವ ಕುಲಕ್ಕೆ ಸಂಪೂರ್ಣವಾಗಿ ಅರ್ಥವಾಗದ ಕೆಲವು ಘಟನೆಗಳಿವೆ. ಅವುಗಳು ನಮ್ಮ ಗ್ರಹದ ಶಕ್ತಿ, ಅದರ ರಹಸ್ಯಗಳು ಮತ್ತು ಕೆಲವೊಮ್ಮೆ ನಮ್ಮ ಅಜ್ಞಾನದ ಬಗ್ಗೆ ನಮಗೆ ನೆನಪಿಸುತ್ತವೆ. ಇಂದು ನಾವು ಅಂತಹ ಒಂದು ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ. ಇದು ಒಂದು ಇತಿಹಾಸದ ಪುಟದಲ್ಲಿ ದಾಖಲಿಸಲ್ಪಟ್ಟ, ಆದರೆ ಇನ್ನೂ ರಹಸ್ಯವಾಗಿ ಉಳಿದಿರುವ ಸೈಬೀರಿಯಾದ ಒಂದು ಬೆಚ್ಚಿ ಬೀಳಿಸುವ ಘಟನೆಯಾಗಿದೆ. ಅದು 1908ರ ಜೂನ್ 30 ಬೆಳಿಗ್ಗೆ ಸೈಬೀರಿಯಾದ ದುರ್ಗಮ ಅರಣ್ಯದ ನಡುವೆ ತುಂಗುಸ್ಕಾ ನದಿಯ ಬಳಿ ಭೂಮಿಯು ಕಂಪಿಸಿತು. ಆಕಾಶದಿಂದ ಬಂದ ಒಂದು ಅಸಾಮಾನ್ಯ ಬೆಳಕಿನ ಚೆಂಡು ಸೂರ್ಯನಿಗಿಂತಲೂ ಪ್ರಕಾಶಮಾನವಾಗಿ ಕ್ಷಣ ಮಾತ್ರದಲ್ಲಿ ಇಡೀ ಪ್ರದೇಶವನ್ನು ಆವರಿಸಿತು. ನಂತರ ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಿತು. ಇದರ ಶಕ್ತಿ ಅಂದಾಜು 10 ರಿಂದ 15 ಮೆಗಾಟನ್ TNTಗಳಷ್ಟು, ಅಂದರೆ ಸುಮಾರು 1,000 ಹಿರೋಶಿಮಾ ಬಾಂಬ್ಗಳಿಗೆ ಸಮ. ಈ ಸ್ಫೋಟದಿಂದ ಸುಮಾರು 2,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿನ 80 ಮಿಲಿಯನ್ ಮರಗಳು ನಾಶವಾದವು. ಹಾಗೂ ಇದರ ಪರಿಣಾಮವನ್ನು 100 ಕಿಲೋಮೀಟರ್ ದೂರದಲ್ಲಿದ್ದ ಜನರು ಸಹ ಅನುಭವಿಸಿದರು. ಹಾಗಾದರೆ ಈ ಸ್ಫೋಟಕ್ಕೆ ಕಾರಣವೇನು? ಇದರಲ್ಲಿ ಅನ್ಯಗ್ರಹ ಜೀವಿಗಳ ಕೈವಾಡವಿದೆಯೇ? ಸ್ಫೋಟಕ್ಕೆ ಯಾವುದೇ ಪುರಾವೆ ಸಿಗದಿರುವುದಕ್ಕೆ ಕಾರಣವೇನು? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಇಂದಿನ ಈ ನಮ್ಮ ವಿಡಿಯೋದಲ್ಲಿ ಮಾಡೋಣ. ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಿದರೂ ಸಹ ಘಟನೆಯ ಸ್ಥಳದಲ್ಲಿ ಯಾವುದೇ ಕುಳಿ ಅಥವಾ ದೊಡ್ಡ ಉಲ್ಕಾಶಿಲೆಯ ತುಣುಕುಗಳು ಕಂಡು ಬಂದಿಲ್ಲ. ಸಾಮಾನ್ಯವಾಗಿ ಉಲ್ಕಾಶಿಲೆಗಳು ಭೂಮಿಗೆ ಅಪ್ಪಳಿಸಿದರೆ ದೊಡ್ಡ ಕುಳಿ ಮತ್ತು ಅದರ ಅವಶೇಷಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ಆದರೆ ತುಂಗುಸ್ಕಾದಲ್ಲಿ ಈ ತರಹದ ಯಾವುದೇ ಲಕ್ಷಣಗಳು ಕಂಡು ಬಂದಿಲ್ಲ. ಇದೇ ಈ ಘಟನೆಯನ್ನು ಶತಮಾನದ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದನ್ನಾಗಿ ಮಾಡಿದೆ. 1908ರಲ್ಲಿಯೇ ಸ್ಫೋಟ ಸಂಭವಿಸಿದರೂ ಕೂಡ ರಷ್ಯಾದ ಆಂತರಿಕ ಗಲಭೆಗಳು ಮತ್ತು ಮೊದಲ ಜಾಗತಿಕ ಯುದ್ಧದಿಂದಾಗಿ ಮೊದಲ ವೈಜ್ಞಾನಿಕ ದಂಡಯಾತ್ರೆಯು ಸ್ಫೋಟ ನಡೆದ 19 ವರ್ಷಗಳ ನಂತರ, ಅಂದರೆ 1927ರಲ್ಲಿ ಲಿಯೋನಿಡ್ ಕುಲಿಕ್ ಅವರ ನಾಯಕತ್ವದಲ್ಲಿ ಶುರುವಾಯಿತು. ಅವರ ತಂಡ ಘಟನಾ ಸ್ಥಳಕ್ಕೆ ತಲುಪಿದಾಗ ಕಂಡ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು. ಲಕ್ಷಾಂತರ ಮರಗಳು ಸ್ಫೋಟ ನಡೆದ ಕೇಂದ್ರ ಬಿಂದುವಿನಿಂದ ಹೊರಕ್ಕೆ ಬಿದ್ದಿದ್ದವು. ಆದರೆ ಆ ಕೇಂದ್ರ ಬಿಂದುವಿನಲ್ಲಿ ಕೆಲ ಮರಗಳು ನೇರವಾಗಿ ನಿಂತಿದ್ದವು. ಕುಲಿಕ್ ಮತ್ತು ಅವರ ತಂಡವು ಸ್ಫೋಟಕ್ಕೆ ಕಾರಣವಾದ ವಸ್ತುವನ್ನು ಪತ್ತೆ ಹಚ್ಚಲು ಹಲವು ವರ್ಷಗಳವರೆಗೆ ಶ್ರಮಪಟ್ಟರೂ ಕೂಡ ಯಶಸ್ಸು ಸಿಗಲಿಲ್ಲ. ಈ ಘಟನೆಯ ಬಗ್ಗೆ ಅನೇಕ ಬೇರೆ ಬೇರೆ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ಒಂದು ಸಣ್ಣ ಕ್ಷುದ್ರ ಗ್ರಹ ಅಥವಾ ಧೂಮಕೇತು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿ ನೆಲದಿಂದ ಸುಮಾರು 5 ರಿಂದ 10 ಕಿಲೋಮೀಟರ್ ಎತ್ತರದಲ್ಲಿ ಸ್ಫೋಟಿಸಿತು. ಈ ಸಿದ್ಧಾಂತದ ಪ್ರಕಾರ ವಾತಾವರಣದಲ್ಲಿನ ಹೆಚ್ಚಿನ ಒತ್ತಡ ಮತ್ತು ಶಾಖದಿಂದಾಗಿ ಆ ವಸ್ತು ನೆಲವನ್ನು ತಲುಪದೆ ಗಾಳಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಸ್ಫೋಟಿಸಿತು. ಇದರಿಂದಾಗಿ ಯಾವುದೇ ಕುಳಿ ನಿರ್ಮಾಣವಾಗಲಿಲ್ಲ ಮತ್ತು ಸ್ಫೋಟದ ವಸ್ತುವಿನ ಗಟ್ಟಿಯಾದ ತುಣುಕುಗಳು ವಾತಾವರಣದಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋದವು. ಆದರೆ ಕೆಲವು ಅಸಾಂಪ್ರದಾಯಿಕ ಸಿದ್ಧಾಂತಗಳು ಇನ್ನೂ ಹೆಚ್ಚು ವಿಚಿತ್ರವಾಗಿವೆ. ಕೆಲವರು ಇದು ಅನ್ಯಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆಯ ಸ್ಫೋಟವೆಂದು ಹೇಳುತ್ತಾರೆ. ಇನ್ನೂ ಕೆಲವರು ಪ್ರಖ್ಯಾತ ವಿಜ್ಞಾನಿ ನಿಕೋಲಾ ಟೆಸ್ಲಾ ಅವರು ತಂತಿಗಳಿಲ್ಲದೆ ಶಕ್ತಿ ವರ್ಗಾವಣೆಯನ್ನು ಹೇಗೆ ಮಾಡಬಹುದೆಂಬ ಬಗ್ಗೆ ಪ್ರಯೋಗ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಎಂದು ನಂಬುತ್ತಾರೆ. ಇಷ್ಟಾದರೂ ಕೂಡ ಈ ಎಲ್ಲಾ ಸಿದ್ಧಾಂತಗಳಿಗೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಆದರೆ ತುಂಗುಸ್ಕಾ ಸ್ಫೋಟದ ರಹಸ್ಯವನ್ನು ನಾವು ಆಳವಾಗಿ ಪರಿಶೀಲಿಸಿದರೆ ಕೆಲ ಮುಖ್ಯ ಅಂಶಗಳು ಎದ್ದು ಕಾಣುತ್ತವೆ. ಸ್ಫೋಟ ನಡೆದ ಸ್ಥಳದಲ್ಲಿ ಹೊಂಡದ ಅನುಪಸ್ಥಿತಿಯು ಈ ಘಟನೆಯನ್ನು ಅಪರೂಪವಾಗಿಸುತ್ತದೆ. ಏಕೆಂದರೆ ಭೂಮಿಗೆ ದೊಡ್ಡ ಕಾಯಗಳು ಅಪ್ಪಳಿಸಿದರೆ ಹೊಂಡಗಳು ಉಂಟಾಗಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯ ಹೊಂಡ ಉಂಟಾಗಿಲ್ಲ ಹಾಗೂ ಸ್ಫೋಟಕ್ಕೆ ಕಾರಣವಾದ ಯಾವುದೇ ಘನವಸ್ತು ಕೂಡ ದೊರೆತಿಲ್ಲ. ಆದರೆ ಲಕ್ಷಾಂತರ ಮರಗಳು ನಾಶವಾಗಿವೆ. ಆದ್ದರಿಂದ ಇದು ಒಂದು ನಿಗೂಢ ಕೇಂದ್ರೀಕೃತ ಶಕ್ತಿಯಿಂದ ಉಂಟಾಗಿದೆ ಎಂದು ಹೇಳಬಹುದು. ಈ ರಹಸ್ಯ ಸ್ಫೋಟಕ್ಕೆ ಹೆಚ್ಚು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಕೆಲ ವೈಜ್ಞಾನಿಕ ಸಿದ್ಧಾಂತಗಳಿವೆ. ಅವುಗಳಲ್ಲಿ ವಾಯುಮಂಡಲದ ಸ್ಫೋಟ ಪ್ರಮುಖವಾದದ್ದು. ಆಧುನಿಕ ಸಂಶೋಧನೆಗಳು ಮತ್ತು ಕಂಪ್ಯೂಟರ್ ಸಿಮ್ಯುಲೇಷನ್ಗಳು ಒಂದು ಸಣ್ಣ ಕ್ಷುದ್ರ ಗ್ರಹ ಅಥವಾ ಧೂಮಕೇತುವಿನ ತುಣುಕು ಭೂಮಿಯ ವಾತಾವರಣವನ್ನು ಪ್ರತಿ ಗಂಟೆಗೆ ಸುಮಾರು 54,000 ಕಿಲೋಮೀಟರ್ ವೇಗದಲ್ಲಿ ಪ್ರವೇಶಿಸಿ ನೆಲದಿಂದ 5 ರಿಂದ 10 ಕಿಲೋಮೀಟರ್ ಎತ್ತರದಲ್ಲಿ ಸ್ಫೋಟಿಸಿತು ಎಂದು ಸೂಚಿಸುತ್ತವೆ. ಈ ಸ್ಫೋಟದಿಂದ ಉಂಟಾದ ಆಘಾತ ತರಂಗಗಳು ಮರಗಳ ನಾಶಕ್ಕೆ ಕಾರಣವಾಗಿರಬಹುದೆಂದು ಹಾಗೂ ಸ್ಫೋಟವಾದ ವಸ್ತು ವಾತಾವರಣದಲ್ಲಿನ ಹೆಚ್ಚಿನ ಶಾಖ ಮತ್ತು ಘರ್ಷಣೆಯಿಂದ ಸಂಪೂರ್ಣವಾಗಿ ವಿಭಜನೆ ಹೊಂದಿರಬಹುದೆಂದು ಅಂದಾಜಿಸಲಾಗಿದೆ. 2013ರಲ್ಲಿ ನಡೆದ ಒಂದು ಸಂಶೋಧನೆಯ ಪ್ರಕಾರ ಸ್ಫೋಟ ನಡೆದ ಸ್ಥಳದಿಂದ ಪಡೆದ ಮಾದರಿಗಳಲ್ಲಿ ಉಲ್ಕಾಶಿಲೆಗೆ ಸಂಬಂಧಿಸಿದ ಖನಿಜಗಳಾದ ನಿಕೆಲ್, ಕೋಬಾಲ್ಟ್ ಮತ್ತು ಚಿನ್ನದಂತ ಅಂಶಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ದೊರೆತಿವೆ. ಈ ಎಲ್ಲಾ ಸಂಶೋಧನೆಗಳು ತುಂಗುಸ್ಕಾ ಸ್ಫೋಟಕ್ಕೆ ಬಹುಶಃ ಧೂಮಕೇತು ಅಥವಾ ಕ್ಷುದ್ರ ಗ್ರಹ
ಅಥವಾ ವಾಯುಮಂಡಲದ ಸ್ಫೋಟ ಕಾರಣವಾಗಿರಬಹುದೆಂದು ಸೂಚಿಸುತ್ತವೆ. ಇದರ ಬಗ್ಗೆ ಇನ್ನೂ ಅನೇಕ ವಿವರಗಳು ಸ್ಪಷ್ಟವಾಗಿಲ್ಲವಾದರೂ ಕೂಡ ವೈಜ್ಞಾನಿಕ ಸಮುದಾಯವು ಈ ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ನಿರಂತರವಾಗಿ ಶ್ರಮಿಸುತ್ತಿದೆ. ತುಂಗುಸ್ಕಾ ಘಟನೆಯು ಹೇಗೆ ನಮ್ಮ ಭೂಮಿಯು ಹೊರಗಿನಿಂದ ಬರಬಹುದಾದ ಅಪಾಯಗಳಿಗೆ ಮೈಯೊಡ್ಡಿದೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಈ ರಹಸ್ಯಗಳನ್ನು ವೈಜ್ಞಾನಿಕವಲ್ಲದ ಕಲ್ಪನೆಗಳಿಗೆ ಬಿಡುವುದರ ಬದಲು ನಿರಂತರ ಸಂಶೋಧನೆಯ ಮೂಲಕ ಸತ್ಯವನ್ನು ಹೊರತೆಗೆಯಲು ಶ್ರಮಿಸಬೇಕು.